ಸಮಸ್ತ ಯೂಟ್ಯೂಬ್ ವೀಕ್ಷಕರಿಗೆ ಯೂನಿಕ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಈ ಜಗತ್ತಿನಲ್ಲಿ ವಿಚಿತ್ರ, ಅದ್ಭುತ ಹಾಗೂ ನಿಗೂಢ ಪ್ರದೇಶಗಳು ಈಗಲೂ ಭಯ ಮತ್ತು ಕುತೂಹಲವನ್ನ ನಮ್ಮಲ್ಲಿ ಮೂಡಿಸ್ತವೆ. ಅಂತಹ ಕೆಲ ಕುತೂಹಲ ಹಾಗೂ ಭಯಾನಕ ಅನಿಸೋ ಪ್ರದೇಶಗಳ ವಿಷಯವನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ 100% ನಿಮ್ಗೆ ಒಂದೊಳ್ಳೆ ಮಾಹಿತಿ ಕೊಡೋದ್ರಲ್ಲಿ ಡೌಟ್ ಇಲ್ಲ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ನಾನೀಗ ಹೇಳ್ತಾ ಇರೋ ಸ್ಥಳ HH ಹೋಮ್ ರೆಸ್ಟೋರೆಂಟ್. HH ಹೋಮ್ ಅನ್ನೋನ ಒಡೆತನದ ರೆಸ್ಟೋರೆಂಟ್. ಈತ ಒಬ್ಬ ಸೀರಿಯಲ್ ಕಿಲ್ಲರ್. ಮೂಲತಃ ಅಮೆರಿಕದವನಾದ ಈತನನ್ನ ಅಮೆರಿಕದ ಮೊಟ್ಟ ಮೊದಲ ಸೀರಿಯಲ್ ಕಿಲ್ಲರ್ ಅಂತಾನೆ ಕರೀತಾರೆ. ಯಾಕಂದ್ರೆ ಈತ ಸುಮಾರು 200 ಜನರನ್ನ ದಾರುಣವಾಗಿ ಹತ್ಯೆ ಮಾಡಿದ್ದ. ಈತನ ಒಡೆತನದಲ್ಲಿದ್ದ ರೆಸ್ಟೋರೆಂಟ್ ಅನ್ನ ತುಂಬಾ ಆಕರ್ಷಕವಾಗಿ, ಅದ್ಭುತವಾಗಿ ನಿರ್ಮಿಸಿದ್ದ. ಇದರಲ್ಲಿ 100ಕ್ಕೂ ಹೆಚ್ಚು ರೆಸ್ಟ್ ರೂಮ್ಗಳು ಇದ್ವು. ಇದರಲ್ಲಿ ಇದ್ದ ರೂಮ್ಗಳನ್ನ ಸೌಂಡ್ ಪ್ರೂಫ್ ತಂತ್ರಜ್ಞಾನವನ್ನ ಬಳಸಿ ನಿರ್ಮಿಸಿದ್ದ. ಮತ್ತು ಇದರ ಒಳಗೆ ರಹಸ್ಯವಾಗಿ ಗ್ಯಾಸ್ ಚೇಂಬರ್ ಇತ್ತಂತೆ. ಅಕಸ್ಮಾತ್ ರೂಮ್ ಒಳಗಡೆ ಯಾರಾದ್ರೂ ಹೋಗಿ ಲಾಕ್ ಮಾಡ್ಕೊಂಡ್ರೆ ಅವ್ರ ಕಥೆ ಮುಗ್ದಂತೆ. ಮತ್ತು ಆ ರೂಮ್ ಅನ್ನ ಹೊರಗಿನಿಂದ ಮಾತ್ರವೇ ಓಪನ್ ಮಾಡಬೇಕಾಗಿತ್ತಂತೆ. ಗ್ರಾಹಕರನ್ನ ಈ ಕೊಲೆಗಾರ ಸದ್ದಿಲ್ಲದಂತೆ ಕೊಲೆ ಮಾಡಿ ಅವರ ದೇಹವನ್ನ ದ್ರಾವಕದಲ್ಲಿ ನಾಶ ಮಾಡ್ತಿದ್ದ. ಮತ್ತೆ ಅಸ್ಥಿಪಂಜರವನ್ನ ಮೆಡಿಕಲ್ ಕಾಲೇಜುಗಳಿಗೆ ಮಾರಾಟ ಮಾಡ್ತಿದ್ದ. ಈತ ಅತ್ಯಂತ ಚಾಲಾಕಿ ಮತ್ತು ಅಷ್ಟೇ ಅಪಾಯಕಾರಿ ಹಂತಕನಾಗಿದ್ದ. ಗೊತ್ತಿದ್ದೋ ಗೊತ್ತಿಲ್ದೇನೋ ಈತನ ಹೋಟೆಲ್ಗೆ ಯಾರಾದ್ರೂ ಕಾಲಿಟ್ರೆ ಅವ್ರ ಕಥೆ ಮುಗೀತು. ಈ ಹೋಟೆಲ್ ಅನ್ನ ಆತನ ಕಾಲಾನಂತರ ಕ್ಲೋಸ್ ಮಾಡಿ ಸೀಲ್ ಹಾಕಲಾಗಿದೆ. ಇದರಿಂದ ಈಗ ಈ ಹೋಟೆಲ್ನ ಒಳಗೆ ಯಾರಿಗೂ ಪ್ರವೇಶ ಇಲ್ಲ. ಇನ್ನು ಎರಡನೆಯದು ತಾಜ್ ಮಹಲ್. ಈ ತಾಜ್ ಮಹಲ್ ಅನ್ನ ನೋಡೋಕೆ ದೇಶ ವಿದೇಶದಿಂದ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಾರತಕ್ಕೆ ಬರ್ತಾರೆ. ಈ ತಾಜ್ ಮಹಲ್ ಹಲವು ಅಚ್ಚರಿ ನಿಗೂಢತೆಗಳ ಸ್ಥಳ ಅಂತ ಹೇಳ್ತಾರೆ. ಇದರ ನಿಗೂಢತೆಯಲ್ಲಿ ಮುಖ್ಯವಾಗಿರೋದು ಇದರ ಬೇಸ್ಮೆಂಟ್. ಈ ಬೇಸ್ಮೆಂಟ್ ನಲ್ಲಿರೋ ಡೋರ್. ಈ ಡೋರ್ ಅನ್ನ ಬಹಳಷ್ಟು ವರ್ಷಗಳಿಂದ ಕ್ಲೋಸ್ ಮಾಡಿಟ್ಟಿದ್ದಾರೆ. ಇದರ ಒಳಗಡೆ ಏನಿದೆ ಅಂತ ಇವತ್ತಿನವರೆಗೂ ಯಾರಿಗೂ ಗೊತ್ತಿಲ್ಲ. ಸದ್ಯ ಇದರ ಒಳ ಪ್ರವೇಶಿಸೋದಕ್ಕೆ ಸರ್ಕಾರವೇ ಅನುಮತಿ ಕೊಡ್ತಾ ಇಲ್ಲ. ಮೂರನೆಯದ್ದು ಸ್ಟ್ರಿಂಗ್ ಹೋಟೆಲ್. ನಾವೆಲ್ಲಾದ್ರೂ ಬೇರೆ ಊರುಗಳಿಗೆ ಹೋದ್ರೆ ತಂಗೋದಕ್ಕೆ ಹೋಟೆಲ್ಗಳ ಮೊರೆ ಹೋಗ್ತೀವಿ. ಈ ಸ್ಪ್ರಿಂಗ್ ಹೋಟೆಲ್ಗೆ ಅಪಖ್ಯಾತಿ ಬರೋದಕ್ಕೆ ಕಾರಣ ಇದೆ. ಈ ಸ್ಪ್ರಿಂಗ್ ಹೋಟೆಲ್ಗೆ ಅಪಖ್ಯಾತಿ ಬರೋದಕ್ಕೆ ಒಂದು ಕಾರಣ ಇದೆ. ಅಷ್ಟಕ್ಕೂ ಈ ಹೋಟೆಲ್ ಇರೋದು ಕೆನಡಾದಲ್ಲಿ. ಈ ಸ್ಪ್ರಿಂಗ್ ಹೋಟೆಲ್ ಇತರ ಹೋಟೆಲ್ಗಳಂತೆ ಅಲ್ಲ. ಇದು ಅತ್ಯಂತ ನಿಗೂಢ ಹೋಟೆಲ್ ಅನ್ನೋ ಅಪಖ್ಯಾತಿಯನ್ನ ಹೊಂದಿದೆ. ಅದಕ್ಕೆ ಕಾರಣ ಈ ಹೋಟೆಲ್ನಲ್ಲಿರೋ ರೂಮ್ ನಂಬರ್ 873. ಈ ಹೋಟೆಲ್ ರೂಮ್ ಬಾಗಿಲನ್ನ ಮುಚ್ಚಲಾಗಿದೆ ಮತ್ತು ಬಿಗಿಯಾದ ಸರಪಳಿಯಿಂದ ಡೋರ್ ಅನ್ನ ಕಟ್ಟಿದೆ. ಇದರ ಒಳಗೆ ಹೋಗೋದಿಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ. ಯಾಕಂದ್ರೆ ಇದರ ಹಿನ್ನೆಲೆ ತುಂಬಾನೇ ಭಯಾನಕವಾಗಿದೆ. ಅದೇನಪ್ಪ ಅಂದ್ರೆ, ಕೆಲ ವರ್ಷಗಳ ಹಿಂದೆ ಈ ಹೋಟೆಲ್ನಲ್ಲಿ ಉಳಿಯೋದಕ್ಕೆ ಅಂತ ಇಬ್ಬರು ದಂಪತಿ ಹಾಗೂ ಒಂದು ಪುಟ್ಟ ಮಗು ಬರ್ತಾರೆ. ಈ 873 ರೂಮ್ ಅನ್ನ ತಗೋತಾರೆ. ಅವರು ಈ ರೂಮ್ ನ ಒಳಗೆ ಹೋಗ್ತಾರೆ ಅಷ್ಟೇ. ಮಾರನೆಯ ದಿನ ರೂಮ್ ಕ್ಲೀನ್ ಮಾಡೋಕೆ ಅಂತ ಕೆಲಸದವ್ರು ಬರ್ತಾರೆ. ಬೆಲ್ ಮಾಡ್ತಾರೆ. ಎಷ್ಟೇ ಬಾಗಿಲು ಬಡಿದ್ರೂ ಒಳಗಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿರೋದ್ರಿಂದ ಕೆಲಸದವರು ಹೋಟೆಲ್ ಮ್ಯಾನೇಜ್ಮೆಂಟ್ನವರಿಗೆ ತಿಳಿಸ್ತಾರೆ. ಅವ್ರು ಬಂದು ಡ್ಯೂಪ್ಲಿಕೇಟ್ ಕೀ ಬಳಸಿ ರೂಮ್ ಡೋರ್ ಓಪನ್ ಮಾಡ್ತಾರೆ. ಒಳ ಹೋದ ಮ್ಯಾನೇಜ್ಮೆಂಟ್ನವರಿಗೆ ಆಘಾತ ಕಾದಿರತ್ತೆ. ಯಾಕಂದ್ರೆ ಆ ದಂಪತಿ ಮತ್ತು ಪುಟ್ಟ ಮಗು 3 ಜನರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಇದಾದ ಬಳಿಕ ಆ ರೂಮ್ಗೆ ಯಾರೇ ಹೋದ್ರೂ ಅವರಿಗೆ ವಿಚಿತ್ರ ಶಬ್ದ, ಕಿರ್ಚೋ ಶಬ್ದ ಕೇಳಿಸ್ತಾ ಇರತ್ತೆ. ಈ ಕಾರಣಕ್ಕೆ ಈ ಒಂದು ರೂಮನ್ನ ಲಾಕ್ ಮಾಡಿ ಯಾರಿಗೂ ಕಾಣಿಸಬಾರ್ದು ಅಂತ ಅದರ ಮುಂದೆ ಗೋಡೆಯೊಂದನ್ನ ನಿರ್ಮಿಸ್ತಾರೆ. ಆದ್ರೆ ಆ ದಂಪತಿಗಳು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ್ರು? ಹೋಟೆಲ್ ರೂಮ್ನಲ್ಲಿ ಏನ್ ನಡೀತು? ಇಂಥ ಹಲವು ಪ್ರಶ್ನೆಗಳಿಗೆ ಇವತ್ತಿನವರೆಗೂ ಉತ್ತರ ಸಿಕ್ಕಿಲ್ಲ. ನಾಲ್ಕನೆಯದು ಕೇರಳದ ಅನಂತ ಪದ್ಮನಾಭ ದೇವಾಲಯ. ರಹಸ್ಯಗಳ ವಿಚಾರ ಮಾತಾಡುವಾಗ ಅಥವಾ ಈ ತರದ ವಿಚಾರ ಬಂದಾಗ ನಾವು ತಪ್ಪದೆ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಸ್ಥಳ ಇದು. ಜಗತ್ತಿನಲ್ಲಿ ಅದೆಷ್ಟು ಪುರಾತನ ದೇವಾಲಯಗಳಿವೆ. ಅವುಗಳಲ್ಲಿ ಅನಂತ ಪದ್ಮನಾಭ ದೇವಾಲಯವು ಒಂದು. ಸ್ನೇಹಿತರೆ, ಭಾರತದ ಮಟ್ಟಿಗಂತೂ ಈ ತರದ 100 ದೇವಸ್ಥಾನಗಳು ಇರಬಹುದು. ಅದರಲ್ಲಿ ವಿಶ್ವ ಪ್ರಸಿದ್ಧಿ ಪಡೆದಂತಹ ದೇವಾಲಯಗಳಲ್ಲಿ ಇದು ಒಂದು. ಇದರ ವಿಗ್ರಹವನ್ನ ಪೂರ್ತಿಯಾಗಿ ಚಿನ್ನದಲ್ಲಿ ಮಾಡಿದ್ದಾರೆ. 2007 ಮತ್ತು 2008ರಲ್ಲಿ ಈ ದೇವಸ್ಥಾನ ತುಂಬಾನೇ ಸುದ್ದಿಯಲ್ಲಿತ್ತು. ಈ ಸಮಯದಲ್ಲಿ ಈ ದೇವಾಲಯದ ಒಳಗಡೆ ಇರೋ ರಹಸ್ಯ ದ್ವಾರಗಳನ್ನ ತೆಗೆಯೋ ಪ್ರಯತ್ನಗಳು ಜರುಗಿದ್ವು. ಇದರೊಳಗೆ ಒಟ್ಟು 6 ರಹಸ್ಯ ಬಾಗಿಲುಗಳಿವೆ.
ಈ ಬಾಗಿಲಿನ ಒಳಗಡೆ ಏನಿದೆ ಯಾರಿಗೂ ಗೊತ್ತಿಲ್ಲ. ಈ ಬಾಗಿಲುಗಳನ್ನ ಎಷ್ಟೋ ಕಾಲದ ಹಿಂದೆನೆ ತಿರುವಾಂಕೂರಿನ ದೊರೆನೆ ಸೀಲ್ ಮಾಡಿದ್ನಂತೆ. ಈ ದ್ವಾರಗಳನ್ನ ಯಾರಾದ್ರೂ ತೆಗೆಯೋದಕ್ಕೆ ಪ್ರಯತ್ನ ಪಟ್ರೆ ಅವರಿಗೆ ಸಾವು ಖಚಿತ ಅಂತ ನಂಬಿಕೆ ಇದೆ. ಆದ್ರೆ 2012ರಲ್ಲಿ ಒಬ್ಬ ವ್ಯಕ್ತಿ ಆ ದ್ವಾರಗಳನ್ನ ತೆಗೆಯೋದಕ್ಕೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡ. ಅಲ್ಲಿರೋ 6 ದ್ವಾರಗಳಲ್ಲಿ ಮೊದಲ 5 ದ್ವಾರಗಳು ಒಂದೇ ತರಹದ್ದಾಗಿವೆ. ಆದ್ರೆ 6ನೇ ಬಾಗಿಲು ಮಾತ್ರ ವಿಚಿತ್ರವಾಗಿತ್ತು. ಮೊದಲ 5 ಬಾಗಿಲು ಒಂದೇ ತರ ಇದ್ದು ಆ ಬಾಗಿಲುಗಳನ್ನ ತೆಗೆದಾಗ ಸರ್ಕಾರವೇ ಒಂದು ಕ್ಷಣ ದಂಗಾಗಿ ಹೋಗಿತ್ತು. 5 ದ್ವಾರಗಳಲ್ಲೂ ಸಿಕ್ಕ ಸಿರಿ ಸಂಪತ್ತಿನ ಲೆಕ್ಕವೇ $1 ಬಿಲಿಯನ್ ಅಧಿಕ. ಅಷ್ಟು ಸಂಪತ್ತು ಈ ದೇವಾಲಯದಲ್ಲಿದೆ. ಇದೆಲ್ಲ ನಮ್ಮ ವಿಜಯನಗರ ಅರಸರ ಸಿರಿ ಸಂಪತ್ತು ಅಂತ ಹಲವರು ಹೇಳ್ತಾರೆ. ಆದ್ರೆ ಯಾವುದಕ್ಕೂ ಕೂಡ ಪುರಾವೆಗಳಿಲ್ಲ. ಇನ್ನು ಈ 6ನೇ ಬಾಗಿಲನ್ನ ಇಲ್ಲಿವರೆಗೂ ಕೂಡ ಯಾರು ಓಪನ್ ಮಾಡಿಲ್ಲ. ಇದು ಬಲವಾದ ನಾಗಬಂಧನಕ್ಕೆ ಒಳಗಾದ ದ್ವಾರ ಅಂತೆ. ಇನ್ನು ಈ ದ್ವಾರವನ್ನ ತೆಗೆಯೋಕೆ ಮಹಾಜ್ಞಾನಿಗಳಿಂದ ಮಾತ್ರ ಸಾಧ್ಯ ಅಂತೆ. ಅಂಥವರು ಈಗ ಯಾರು ಕೂಡ ಬದುಕಿಲ್ಲ. ಹೀಗಾಗಿ ಈ ದೇವಾಲಯದ ಈ 6ನೇ ಬಾಗಿಲ ಒಳಗೆ ಏನಿದೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯ ಸೂಪರ್ ಸ್ಟೋರಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.